ರಾಜೀನಾಮೆ ಕೊಡಲೇಬೇಕು. ಸಣ್ಣ ಸಣ್ಣ ಜಾತಿ ಮೇಲೆ ಗೂಂಡಾಗಿರಿ ತೋರಿಸಿ ಕೇಸ್ ದಾಖಲಿಸಿದಂತ ಕೇಸನ್ನು ವಾಪಸ್ ಪಡೆಯಲೇಬೇಕು. ಧಿಕ್ಕಾರ. ಸಣ್ಣ ಸಣ್ಣ ಸಮುದಾಯಗಳ ಮೇಲೆ ದರ್ಪ ದೌರ್ಜನ್ಯ ತೋರಿಸುತ್ತಿರುವಂತಹ ನಿಗಮ ಅಧ್ಯಕ್ಷರಿಗೆ ನಿಗಮಾಧ್ಯಕ್ಷರು 7 ಜನರ ಮೇಲೆ ಸುಳ್ಳು ಕೇಸ್ ನಮಸ್ಕಾರ, ನಾನು ಸಂಪತ್ ಕುಮಾರ್ ಅಂತ ಬುಡುಗ ಜಂಗಮ ಸಮಾಜದ ಮುಖಂಡರು. ಇವತ್ತು ಸೇರಿದ ಉದ್ದೇಶ ಏನಂದ್ರೆ ಸರ್, ಇವತ್ತು ಡಿಸಿ ಆಫೀಸಲ್ಲಿ 49 ಸಮಾಜದ ಬಳ್ಳಾರಿ ಜಿಲ್ಲಾದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಸಮಾಜದ ಎಲ್ಲ ಜವಾಬ್ದಾರಿಯುತ ನಾಗರಿಕರು ಸೇರಿದ ಉದ್ದೇಶ ಏನಂತಂದ್ರೆ, ಇವತ್ತು ಅಲೆಮಾರಿ ಸಮಾಜದಲ್ಲಿ ಎಸಿ ಪಟ್ಟಿಯಲ್ಲಿರುವ 51 ಜಾತಿ ಅಲೆಮಾರಿ ಜಾತಿ. ಆ ಅಲೆಮಾರಿ ಜಾತಿಯಲ್ಲಿ ನಾವು 49 ಮಾತ್ರನೇ ಒರಿಜಿನಲ್ ನಾವು ಅಲೆಮಾರಿ ಜಾತಿಗಳಾಗಿದ್ದೀವಿ. ಅವು ಕೆಲವು ಬೇರೆ ಇತರೆ ಜಾತಿಗಳು 2 ಇದಾವೆ. ಅವು ನಮ್ದಲ್ಲ ಅಂತೇಳಿ ನಾವೊಂದು ಒಕ್ಕೂಟ ಮಾಡ್ಕೊಂಡಿದ್ದೀವಿ ಸರ್. 49 ಜಾತಿ ಮಾತ್ರ ನಾವು ಏನೇ ಕಷ್ಟ ಸುಖ ಆದ್ರೂ ಕೂಡ ನಾವೊಂದು ಹೋರಾಟ ಮಾಡಕ್ಕೆ ನಾವು ಸಿದ್ಧರಾಗಬೇಕಂತೇಳಿ ಒಂದು ಸಂಘಟನೆ ಮಾಡಕ್ಕೆ ಒಂದು ಟೀಮ್ ರಚನೆ ಮಾಡಿ ಹೊಸ ಸಂಘಟನೆ ಮಾಡಬೇಕನ್ನೋ ಉದ್ದೇಶದ ಮೇಲೆ ಬೆಂಗಳೂರಲ್ಲಿ ನಮ್ಮ 49 ಸಮಾಜದ ಮುಖಂಡರು ಮೀಟಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತೆ, ಏಕಾಏಕಿಯವಾಗಿ ನಾನು ನಿಗಮ ಅಧ್ಯಕ್ಷರಾಗಿದ್ದೀನಿ, ನನ್ನ ಯಾಕೆ ಕರೆದಿಲ್ಲ ನೀವು ಅನ್ನೋ ಒಂದು ಇಂಟೆನ್ಷನ್ ಅವರ ಮನಸ್ಸಿನೊಳಗೆ ಇಟ್ಕೊಂಡು ನಮ್ಮನ್ನು ಕರೆದಿಲ್ಲಲ್ಲ ನಿಗಮಾಧ್ಯಕ್ಷರಾದ್ರೂ ಕೂಡ ಅಂತೇಳಿ ಏಕಾಏಕಿಯವಾಗಿ ಬಂದಿರ್ತಾರೆ. ಅಲ್ಲಿಗೆ ಬಂದಂತವ್ರಿಗೆ ಕೂಡ 49 ಸಮಾಜ ಅವರಿಗೆ ಗೌರವ ಕೊಟ್ಟು ಶ್ರೀ ಮಾಜಿ ಸಚಿವರಾದ ಸಮಾಜ ಕಲ್ಯಾಣ ಸಚಿವರಾದ ಶ್ರೀ ಎಚ್ ಆಂಜನೇಯ ಸ್ವಾಮಿ ಪಕ್ಕದಲ್ಲೇ ಅವ್ರಿಗೂ ಕೂಡ ಒಂದು ಸೀಟ್ ಕೊಟ್ಟು ಅವ್ರನ್ನ ಗೌರವಯುತವಾಗಿ ಮಾತನಾಡಿ ನಾವು ಮುಂದಿನ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೀವು 49 ಅಂತ ಯಾಕಂತೀರಿ, ನಾವು 51 ಜಾತಿ ಅಲ್ಲ ಅಂತೇಳಿ ಅವರು ಹಿಂಬದಿ ಇದ್ದಂತ ಕೆಲವು ಮುಖಂಡರ ಹಾಗೂ ನಾಯಕರುಗಳು ನಮ್ಮ 49 ಜಾತಿಗಳ ಮೇಲೆ ಜಗಳ ತಕ್ಕಂತ ಸರ್, ಯಾವುದೋ ಉದ್ದೇಶಕ್ಕೆ. ಆದ್ರೆ 49 ಜಾತಿಯವರು ಯಾವುದೇ ರೀತಿಗಳ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ. ಅವ್ರನ್ನ ಶರ್ಟ್ ಎಳೆದಾಗ್ಲಿ, ಅಂಗಿ ಎಳೆದಾಗ್ಲಿ, ಬನೀನ್ ಎಳೆದಾಗ್ಲಿ ಯಾವುದೇ ಆಗ್ಲಿ ಆಗಿಲ್ಲ. ಎಲ್ಲ ದಾಖಲೆಗಳ ಸಮೇತ ಇದಾವೆ. ಅಲ್ಲಿ ಪ್ರತ್ಯಕ್ಷವಾಗಿ ಶ್ರೀ ಎಚ್ ಆಂಜನೇಯ ಸ್ವಾಮಿ ಅವರು ಕೂಡ ಇದ್ದಾರೆ. ಅಲ್ಲಿ ಅವರು ಕೂಡ ಮೀಡಿಯಾ ಮುಂದೆ ಎಲ್ಲ ಮಾತನಾಡಿ ಪ್ರತ್ಯಕ್ಷವಾಗಿ ಹೇಳಿದ್ದಾರೆ. ಈ 49 ಈ ಜಾತಿಗಳು ನಮ್ಮ ಅಲೆಮಾರಿ ಜಾತಿಗಳು ಏನಿದ್ದಾವೆ ಅಲ್ಲ, ಅದರಲ್ಲಿ ನಾವು ಜಿಒ ಪ್ರಕಾರ 49 ಜಾತಿಗಳು ನಾವು ಮೀಟಿಂಗ್ ಅನ್ನು ಬೆಂಗಳೂರಲ್ಲಿ ನಾವು ಕೂಡ ಹೋಗಿದ್ದೇವೆ. ನಮ್ಮ ಹೆಸರು ವೈ ಶಂಕರಪ್ಪ ಅಂತ ಹೇಳಿ, ನಾನು ತಾಲೂಕ್ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದೇನೆ ಹಾಗೂ ರಾಜ್ಯ ಅಲೆಮಾರಿ ಜನಾಂಗದ ಉಪಾಧ್ಯಕ್ಷರಾಗಿದ್ದೇನೆ ಬುಡುಗ ಜಂಗಮ ಸಮಾಜದಿಂದ. ಸರ್, ಅಲ್ಲಿ ನಾವು ಅಲೆಮಾರಿ ಜನಾಂಗದ ಒಂದು ಸಮುದಾಯವನ್ನು ನಾವು ಏರ್ಪಡಿಸಿದ್ವಿ 49 ಜಾತಿಗಳನ್ನು. ಅದರಲ್ಲಿ ಆಂಜನೇಯ ಸಾಹೇಬರು ಕೂಡ ಆಹ್ವಾನವಿತ್ತು. ಆದರೆ 49 ಜಾತಿ ವೇದಿಕೆ ಮೇಲೆ ಮಾತ್ರ ನಾವು ಜನಗಳನ್ನ ಕರೆದಿದ್ವಿ. ಅಲ್ಲಿ ಆ ಕರೆದಿದ್ದ ವಿಷಯ ಇಷ್ಟೇ, ಆ 49 ಜಾತಿಯಲ್ಲಿ ನಾವು ಯಾಕೆ ಕರೆದಿದ್ವಿ ಅಂತಂದ್ರೆ, ನಮಗೆ ಸಮುದಾಯದ ಮೂಲಭೂತ ಸೌಲಭ್ಯಗಳನ್ನು ಬಹಳ ಸೂಕ್ಷ್ಮವಾಗಿ ನಾವು ಅತಿ ಸೂಕ್ಷ್ಮವಾದರಲ್ಲಿ ಭಿಕ್ಷೆ ಬೇಡತಕ್ಕಂತಹ ಜನಾಂಗದವರು ನಾವು. ಅಲ್ಲಿ ನಾವು ಎಲ್ಲ 49 ಜಾತಿಗಳು ಒಗ್ಗೂಡಿಸಿ ನಾವು ಏನು ಸಭೆಯನ್ನು ಕರೆದಿದ್ವಿ, ಆ ಸಭೆಯಲ್ಲಿ ನಾವು ಈ ನಿಗಮದ ಅಧ್ಯಕ್ಷರನ್ನು ಆಹ್ವಾನಿಸಿಲ್ಲ. ಆ ನಿಗಮದ ಅಧ್ಯಕ್ಷರು ಬಿಟ್ಟು ನಾವು ಎಲ್ಲರನ್ನೂ ಕರೆದಿದ್ವಿ. ನಾವು ಆಕ್ಚುಲಿ ಹೇಗಂದ್ರೆ ಅದು ಸರ್ಕಾರದ ವೇದಿಕೆ ಅಲ್ಲ, ಅದು ನಾವು 49 ಜಾತಿಗಳು ಖಾಸಗಿ ವೇದಿಕೆಯನ್ನು ಮಾಡಿಕೊಂಡು ನಾವು ಆಂಜನೇಯ ಸಾಹೇಬರಿಗೆ ಮನವಿ ಪತ್ರ ಕೊಟ್ಟಿದ್ವಿ. ನಾವು ಬರ್ತೀವಿ ಅಂತ ಅವ್ರು ಹೇಳಿದ್ರು. ಹಾಗಾಗಿ ನಾವು 49 ಜಾತಿಗಳು ಮಾತ್ರ ಆ ಸಭೆಯಲ್ಲಿ ಕರೆದಿರ್ತೀವಿ. ಆ ಸಭೆಯಲ್ಲಿ ಏನಾಗಿತ್ತು ಅಂತಂದ್ರೆ, ನಾವು ಸಭೆಯನ್ನು ಸರಿಯಾಗಿ ನಿರ್ಧರಿಸಿದ್ದೀವಿ. ಆ ಸಭೆಯಲ್ಲಿ ನಾವು ಕರೆದಿದ್ರು ಕೂಡ ಆ ಪಲ್ಲವಿ ಅವರು ಬಂದಿದ್ರು ಕೂಡ ಅವರು ನಿಗಮದ ಒಂದು ಅಲೆಮಾರಿಯಲ್ಲಿ ಇದ್ದಾರೆ ಒಂದು ಉದ್ದೇಶಪೂರ್ವಕವಾಗಿ ಅವರು ಸಭೆಗೆ ಕೂಡ ಆಂಜನೇಯ ಸಾಹೇಬರ ನೇತೃತ್ವದಲ್ಲಿ ಕೂಡ ನಾವು ಆಹ್ವಾನ ಮಾಡಿಕೊಂಡಿವಿ. ಆ ಆಹ್ವಾನದಲ್ಲಿ ವೇದಿಕೆಯನ್ನು ಕರೆದಿವಿ, ಎಲ್ಲ ಚೆನ್ನಾಗಿ ಮಾತಾಡಿದ್ವಿ. ಆ ವೇದಿಕೆಯಲ್ಲಿ ಏನು ಗೊಂದಲ ಆಯ್ತು ಅಂತಂದ್ರೆ, ಆ ಒಂದು ಇದರಲ್ಲಿ ನಾವು ಏನು ಇದಿತ್ತು ಬ್ಯಾನರ್ ಅಲ್ಲಿ ಆ 49 ಜಾತಿಗಳು ಮಾತ್ರ ನಾವು ಬರ್ತಿದ್ವಿ. ಅದರಲ್ಲಿ ಏಕಾಏಕಿ ಬಂದವರು ಗುಂಡಗಿರಿ ವರ್ತನೆ ಮಾಡು 49 ಜಾತಿ ನಿಮ್ಮಲ್ಲಿ ಪಟ್ಟಿಯಲ್ಲಿ ಇಲ್ಲ, 51 ಜಾತಿ ಇದ್ದಾವೆ ಅಂತೇಳಿ 50 ಜಾತಿಯನ್ನು ಸೇರಿಸಿದ್ರಲ್ಲಿ ಆ ಒಂದು ಅದರಲ್ಲಿ ಬರೆಸಿದ್ರು. ಹಾಗಾಗಿ ನಮಗೆ ಬಹಳ ತುಂಬಾ ಇದಾಯ್ತು. ಅಲ್ಲಿ ವರ್ತನೆ ಮಾಡಿದ್ದು ನೋಡಿದ್ರೆ ನಾನು ಸಾಕ್ಷಿ ಇದ್ದೇನೆ. ಅಲ್ಲಿ ಬಹಳ ತುಂಬಾ ಗಣನೀಯ ಅವಾಚ್ಯ ಶಬ್ದಗಳಿಂದ ಬೈದ್ರು ಅವರು ಆನಂದರವರು. ಹಾಗೆ ನಮ್ಮನ್ನು ಆಕ್ಚುಲಿ ಹೇಳ್ಬೇಕಾದ್ರೆ ಅವರು ಆಪ್ತ ಸಹಾಯಕರಾಗಿದ್ದು ಸರ್ಕಾರದ ಆದೇಶ ಪ್ರಕಾರವಾಗಿ ಅವರು ಬರಬಾರದು. ನಾವು ಕರೆದಿಲ್ಲ. ಅಲ್ಲಿ 49 ಜಾತಿಗಳು ಮಾತ್ರ ಸಭೆಯನ್ನು ಕರೆದಿದ್ದೀವಿ. ಅದರಲ್ಲಿ ಅವ್ರು ಏನು ಮಾಡಿದ್ರು ಅಂದ್ರೆ ಗುಂಡಗಿರಿ ವರ್ತನೆಯನ್ನು ಮಾಡಿದ್ರು, ಶಬ್ದಗಳಿಂದ ಬೈದ್ರು. ಆದ್ರೂ ಸಹ ನಮ್ಮನ್ನು ಬೈದ್ರು ಕೂಡ ನಾವು ಯಾಕಂತಂದ್ರೆ ಆಂಜನೇಯ ಸಾರಿ ಮಾತಿಗೆ ಬೆಲೆ ಕೊಟ್ಟು ನಾವೆಲ್ಲ ಸೂಕ್ಷ್ಮವಾಗಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.